Hello children, good morning. Welcome to 7th standard English class. Now I am going to tell you a story. Listen to that story first, then I will ask you few questions. Then you have to answer me. Did you understand? Shall I tell you a story? Marillo was a Spanish teacher. He found beautiful sketches every morning. Every morning he used to find beautiful sketches in his classroom. He was wondered who did this, but he could not find out who did that. One morning he saw many of his pupils standing in front of the beautiful painting of Blessed Virgin Mary. He was so surprised to see the beautiful picture. He asked all of his students, who did this one? But everybody said, not me. Then finally one day he found out who was that. It was Sebastian. He was Marillo's slave boy. Marillo asked Sebastian, who was his teacher? Then Sebastian said, Marillo was his teacher. Marillo was surprised because he never taught him. He asked Sebastian, I didn't teach you anything, but how are you saying I am your teacher? Then Sebastian said, yes sir, when you were teaching others, I overheard and I learned, I practiced by myself. Children, ಇಲ್ಲಿ ಸೆಬಾಸ್ಟಿನ್ ಅನ್ನೋಂಥ ಒಬ್ಬ ಹುಡುಗ ಬ್ಯೂಟಿಫುಲ್ ಪೇಂಟಿಂಗ್ಸ್ ಮಾಡ್ತಾ ಇದ್ದಾನೆ. ಅವನು ಬ್ಯೂಟಿಫುಲ್ ಪೇಂಟಿಂಗ್ ಮಾಡ್ತಾ ಇದ್ದ. ವರ್ಜಿನ್ ಮೇರಿದೆಲ್ಲ ಪೇಂಟಿಂಗ್ ಮಾಡಿದ್ದ ಅವನು. ಎಲ್ಲ ಮಕ್ಕಳಿಗೂ ಆಶ್ಚರ್ಯ ಆಗ್ತಿತ್ತು, ಯಾರು ಮಾಡಿದ್ದಿರ್ಬೋದು ಅಂತ. ಆಗ ಅವ್ರ ಮಾಸ್ಟರ್ ಇದ್ರಲ್ಲ, ಅವ್ರು ಕೇಳಿದ್ರು, ಯಾರು ಮಾಡಿದ್ದಿದ್ದನ್ನು ಅಂತ ಕೇಳ್ತಾ ಇದ್ದಾಗ ಗೊತ್ತಾಗ್ತಿರ್ಲಿಲ್ಲ, ಅವ್ರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ದಿನಾ ಬೆಳಿಗ್ಗೆ ಅವರು ಬ್ಯೂಟಿಫುಲ್ ಪೇಂಟಿಂಗ್ಸ್ನ ನೋಡ್ತಾ ಇದ್ರು ಅವ್ರ ಕ್ಲಾಸ್ ರೂಮಲ್ಲಿ. ಆಗ ಎಲ್ಲ ಮಕ್ಕಳಿಗೂ ಆಶ್ಚರ್ಯ ಆಗೋದು, ಯಾರು ಮಾಡಿದ್ದಿದ್ದನ್ನು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ ಮರಿಲ್ಲೋ ಕೂಡ ಕೇಳ್ತಿದ್ರು, ಯಾರು ಮಾಡ್ತಾ ಇದ್ದಿದ್ದು ಅಂತ ಗೊತ್ತಾಗ್ತಿರ್ಲಿಲ್ಲ. ಒಂದಿನ ಏನಾಯಿತು, ಬ್ಯೂಟಿಫುಲ್ ಪೇಂಟಿಂಗ್ ನೋಡಿ, ಚೆನ್ನಾಗಿದೆಲ್ಲ ಪೇಂಟಿಂಗ್ ಇದು, ಎಸ್, ಬ್ಲೆಸ್ಸೆಡ್ ವರ್ಜಿನ್. ಈ ಪೇಂಟಿಂಗ್ನ ಎಲ್ಲ ಮಕ್ಕಳು ನೋಡ್ಕೊಂಡು ಆಶ್ಚರ್ಯವಾಗಿ ನಿಂತಿದ್ರು. ಸೊ ಮರಿಲ್ಲೋ ಬಂದು ಕೇಳಿದ್ರು, ಯಾರು ಮಾಡಿದ್ದಿದ್ದನ್ನು ಅಂತ. ಎಲ್ಲರೂ ಹೇಳಿದ್ರು, ನೋ, ಐ ಡಿಂಟ್ ಡೂ ಅಂತ. ದೆನ್ ಮರಿಲ್ಲೋ ಹೇಳಿದ್ರು, ಒನ್ ಡೇ ದೋಸ್ ಹೂ ಡಿಡ್ ದಿಸ್ ಪಿಕ್ಚರ್ ವಿಲ್ ಬಿ ದ ಮಾಸ್ಟರ್ ಆಫ್ ಅಸ್ ಆಲ್. ಒಂದಿನ ಯಾರು ಈ ಪೇಂಟಿಂಗ್ ಮಾಡಿದಾರಂತ ಗೊತ್ತಾಗುತ್ತಲ್ವ, ಅವರು ನಮ್ಮೆಲ್ಲರಿಗೂ ಕೂಡ ಮಾಸ್ಟರ್ ಆಗ್ತಾರೆ ಅಂತ ಹೇಳಿದ್ರು. ಒಂದಿನ ಏನಾಯಿತು, ಅವ್ರಿಗೆ ಗೊತ್ತಾಯಿತು ಯಾರು ಆ ಪೇಂಟಿಂಗ್ ಮಾಡಿದ್ದು ಅಂತ ಚೆನ್ನಾಗಿ ಗೊತ್ತಾಯಿತು. ಯಾರು ಮಾಡಿದ್ದಂತೆ? ಹಿ ವಾಸ್ ಸೆಬಾಸ್ಟಿನ್. ಯಾರು ಸೆಬಾಸ್ಟಿನ್? ಮರಿಲ್ಲೋ ಹತ್ರ ಕೆಲಸಕ್ಕಿದ್ದಂಥ ಒಬ್ಬ ಹುಡುಗ. ಅವನು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹುಡುಗ. ಅವನು ಅಷ್ಟು ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ಮಾಡಿದ್ದ ಪೇಂಟಿಂಗ್ನ. ಅವರು ಸರ್ ಕೇಳಿದ್ರು, ಮರಿಲ್ಲೋ ಸರ್ ಕೇಳಿದ್ರು, ಹೇಗೆ ಮಾಡಿದೆ ನೀನು, ನಿನ್ನ ಮಾಸ್ಟ್ರ್ ಯಾರು ಹೇಳ್ಕೊಟ್ರು ನಿನಗೆ ಅಂತ. ದೆನ್ ಸೆಬಾಸ್ಟಿನ್ ಸೆಡ್, ನೀವೇ ನನ್ನ ಗುರುಗಳು ಅಂತ. ಆವಾಗ ಮರಿಲ್ಲೋಗೆ ಆಶ್ಚರ್ಯ ಆಯಿತು, ನಾನು ಹೇಳ್ಕೊಟ್ನಾ? ನಾನು ಯಾವತ್ತೂ ಹೇಳ್ಕೊಡ್ಲಿಲ್ವಲ್ಲ ನಿನಗೆ ಅಂತ. ಆಗ ಸೆಬಾಸ್ಟಿನ್ ಸೆಡ್, ನೋ ಸರ್, ವೆನ್ ಯು ಟಾಟ್ ಅದರ್ಸ್ ಐ ಓವರ್ಹರ್ಡ್ ಆ್ಯಂಡ್ ಐ ಪ್ರಾಕ್ಟೀಸ್ಡ್. ನೀವು ಬೇರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡು ನಾನೇ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳ್ದ. ಆಗ ಮರಿಲ್ಲೋಗೆ ಸರ್ಪ್ರೈಸ್, ತುಂಬ ಆಶ್ಚರ್ಯ ಆಯಿತು, ತುಂಬ ಸಂತೋಷ ಕೂಡ ಆಯಿತು. ಆಗ ಏನು ಮಾಡಿದ್ರು ಅವರು, ಸೆಬಾಸ್ಟಿನ್ ಮತ್ತು ಅವ್ರ ತಂದೆನ ಸ್ಲೇವರಿಯಿಂದ ಬಿಡಿಸಿದ್ರು. ಅವ್ರ ಮನೆ ಕೆಲಸದಿಂದ ಬಿಡಿಸಿ ಮುಂದಕ್ಕೆ ಅವನಿಗೆ ಅವರೇನೆ ಚೆನ್ನಾಗಿ ಪೇಂಟಿಂಗ್ನ ಹೇಳ್ಕೊಟ್ರು. ಮಕ್ಕಳ, ನಮಗೆ ಶ್ರದ್ಧೆ ಇದ್ದರೆ ನಾವು ನೋಡಿ ಕೂಡ ಅಬ್ಸರ್ವ್ ಮಾಡಿ ಕೂಡ ಕಲಿಬೋದು, ಹೌದಲ್ವಾ? ಓಕೆ, ನೌ ಟೆಲ್ ಮೀ, ಹೂ ವಾಸ್ ಮರಿಲ್ಲೋ? Who was Marillo, children? Yes, he was a Spanish teacher. Who was Sebastian? Yes, he was a slave boy. Now, how did he learn painting? Sebastian ಹೇಗೆ ಕಲ್ತ್ಕೊಂಡಿದ್ದು ಪೇಂಟಿಂಗ್ನ? ಅವನೇನು ಕ್ಲಾಸ್ಗೆ ಹೋದ? ಇಲ್ಲ. ಯಾರು ಹೇಳ್ಕೊಟ್ರು ಅವನಿಗೆ? ಅವನೇ ಕಲ್ತಿದ್ದು. ಗುರುಗಳನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಅವ್ರು ಹೇಳ್ಕೊಡೋದನ್ನು ಅಬ್ಸರ್ವ್ ಮಾಡಿ ಅವನೇನು ಮಾಡ್ತಾ ಇದ್ದ? ಕಲಿತಿದ್ದ. ಬೈ ಅಬ್ಸರ್ವಿಂಗ್ ವೆನ್ ಮರಿಲ್ಲೋ ವಾಸ್ ಟೀಚಿಂಗ್ ಅದರ್ಸ್. ಅವನು ಮರಿಲ್ಲೋ ಯಾವಾಗ ಬೇರೆಯವ್ರಿಗೆ ಹೇಳ್ಕೊಡ್ತಿದ್ದ ಅದನ್ನು ಅಬ್ಸರ್ವ್ ಮಾಡಿ ಕಲಿತಿದ್ದ. ವೆರಿ ಗುಡ್. ಡಿಡ್ ಯು ಲೈಕ್ ದ ಸ್ಟೋರಿ ಚಿಲ್ಡ್ರನ್?
Yes. Have you heard about any other stories like this, children? Have you heard? ಗೊತ್ತಾ ನಿಮ್ಗೆ ಈ ಥರ ಯಾರಾದರೂ ಬೇರೆ ಸ್ಟೋರಿ ಏನಾದರೂ ಗೊತ್ತಾ? ಈಗ ಸೆಬಾಸ್ಟಿನ್ ಕಲ್ತ್ಕೊಂಡಲ್ವಾ, ನೋಡಿನೇ ಕಲ್ತ್ಕೊಂಡಲ್ವಾ, ಆ ಥರದ್ದು ಏನಾದರೂ ಸ್ಟೋರಿ ನಿಮಗೆ ಗೊತ್ತಾ? ಐ ವಿಲ್ ಗಿವ್ ಯು ಅ ಕ್ಲೂ. ಮಹಾಭಾರತದಲ್ಲಿ ಒಂದು ಪಾತ್ರ ಹೀಗೆ ಬರುತ್ತೆ. ಮಹಾಭಾರತ ನೋಡ್ತಾ ಇದ್ರಲ್ಲ ಇಲ್ಲ ಈಗ ಟಿ ವಿನಲ್ಲಿ, ಅದರಲ್ಲಿ ಒಂದು ಪಾತ್ರ ಬರುತ್ತೆ, ನೋಡಿ ಕಲ್ತಿರೋದು, ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕಲ್ತಿರೋಂಥದ್ದು. ಗೊತ್ತಾ ಯಾರು ಅಂತ? ಎಸ್, ಯು ಆರ್ ರೈಟ್. ಇಟ್ಸ್ ಏಕಲವ್ಯ. ಏಕಲವ್ಯನದ ಕತೆ ಗೊತ್ತಾ ನಿಮಗೆ ಮಕ್ಕಳ? ಎಸ್, ವಿ ವಿಲ್ ಸ್ಟಡಿ ಟುಡೇ. ಓಕೆ, ಬಿಫೋರ್ ದ್ಯಾಟ್ ವಿ ಲರ್ನ್ ಫ್ಯೂ ನ್ಯೂ ವರ್ಡ್ಸ್. ಸಿ ಹಿಯರ್, ಫಾನ್. ವಾಟ್ ಈಸ್ ದಿಸ್? ಫಾನ್. ರಿಪೀಟ್ ಆಫ್ಟರ್ ಮೀ. FAWN. Fawn. What is this? Fawn. What is fawn? Young deer. What is the fawn? Young deer. Yes, good. Shall we make a sentence out of this? Ravi saw a fawn near the village. Ravi saw a fawn near the village. Yes, next. Wow. What is this? Wow. It's not wow. It's not wow. It's wow. What is wow? Promise. Making promise. Promise ಮಾಡೋದಂದ್ರೇನು? ಭಾಷೆ ಕೊಡೋದು ಅಂತಾರಲ್ವಾ, ಮಾತು ಕೊಡೋದು. ಓಕೆ, ಪ್ರಾಮಿಸ್. Shall we make a sentence out of this? Wow. Rita made a vow that she will take care of her parents. ರೀಟಾ ತನ್ನ ತಂದೆ ತಾಯಿಗಳನ್ನು ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಲು, ಭಾಷೆ ಕೊಟ್ಲು. ಎಸ್, ಶಲ್ ವಿ ಗೋ ಟು ಒನ್ ಮೋರ್ ವರ್ಡ್? ಎಸ್, ಪ್ರಾಸ್ಟ್ರೇಟ್. ವಾಟ್ ಈಸ್ ದಿಸ್? ಪ್ರಾಸ್ಟ್ರೇಟ್. ವಾಟ್ ಈಸ್ ದಿಸ್ ಪ್ರಾಸ್ಟ್ರೇಟ್? ಸಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ನೋಡಿ, ಉದ್ದಕ್ಕೆ ಮಲ್ಕೊಂಡು ನಮಸ್ಕಾರ ಮಾಡ್ತಾ ಇರೋದು. ಎಲ್ಲಿ ನೋಡ್ತೀರಾ ಮಕ್ಕಳ ಇದನ್ನೆಲ್ಲನೂ? ನಮಗಿಂತ ಹಿರಿಯರನ್ನು ನೋಡಿದಾಗ ಅಥವಾ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ, ಹೌದಲ್ವಾ, ನಾವೇನು ಮಾಡ್ತೀವಿ? ಇದನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಪ್ರಾಸ್ಟ್ರೇಟ್. ಎಸ್, ಲೈ ಫ್ಲ್ಯಾಟ್ ಆನ್ ದ ಗ್ರೌಂಡ್ ಬಿಫೋರ್ ಎ ಪರ್ಸನ್ ಟು ಶೋ ರೆಸ್ಪೆಕ್ಟ್. ಓಕೆ, ಶಲ್ ವಿ ಮೇಕ್ ಅ ಸೆಂಟೆನ್ಸ್ ಔಟ್ ಆಫ್ ದಿಸ್? ತಬಸ್ಸುಮ್ ಪ್ರಾಸ್ಟ್ರೇಟ್ ಬಿಫೋರ್ ಪೇರೆಂಟ್ಸ್ ಎವ್ರಿ ಮಾರ್ನಿಂಗ್ ಬಿಫೋರ್ ಗೋಯಿಂಗ್ ಟು ಸ್ಕೂಲ್. ಶಾಲೆಗೆ ಹೋಗೋದಕ್ಕಿಂತ ಮೊದಲು ತಬಸ್ಸುಮ್ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ಲು ತಂದೆ ತಾಯಿಗೆ. ಓಕೆ, ಗುಡ್. ಶಲ್ ವಿ ಗೋ ಟು ಲೆಸನ್? Shall we read the lesson, children? Open page number 38, children. Now, children, I am going to explain the story. Dronacharya's ashram. Here, Dronacharya is teaching archery. Drona is standing under a tree surrounded by Pandava and Kaurava princes. What do you mean by princess, children? Yes, ರಾಜಕುಮಾರರು. ಪ್ರಿನ್ಸಸ್ ಅಂದರೆ ಏನು? ರಾಜಕುಮಾರರು. ಯಾವ ರಾಜಕುಮಾರರಂತೆ? ಕೌರವ ಮತ್ತು ಪಾಂಡವ ರಾಜಕುಮಾರರು. ಕೌರವ ಪಾಂಡವ ಗೊತ್ತಲ್ವ ಯಾರು ಅಂತ? ಎಸ್, ಎಲ್ಲ ಮಹಾಭಾರತ ಸ್ಟೋರಿ ನೋಡ್ತಿದ್ದೀರಲ್ವ ಈಗ ಟಿ ವಿನಲ್ಲಿ? ಎಸ್, ಅದೇ ಪಾಂಡವ ಮತ್ತು ಕೌರವ ರಾಜಕುಮಾರರಿಗೆ ದ್ರೋಣಾಚಾರ್ಯರು ಮರದ ಕೆಳಗಡೆ ಆರ್ಚರಿನ ಹೇಳ್ಕೊಡ್ತಾ ಇದ್ರು. ವಾಟ್ ಯು ಮೀನ್ ಬೈ ಆರ್ಚರಿ, ಚಿಲ್ಡ್ರನ್? ಎಸ್, ಬಿಲ್ವಿದ್ಯೆ. ಆಗ ದ್ರೋಣ ಹೇಳ್ತಾರೆ, ಐ ಆಮ್ ವೆರಿ ಗ್ಲ್ಯಾಡ್ ಮೈ ಡಿಯರ್ ಬಾಯ್ಸ್. ಆ ಮಕ್ಕಳನ್ನೆಲ್ಲ ನೋಡಿ ಏನು ಹೇಳ್ತಾ ಇದ್ದಾರೆ ಅವರು? ಐ ಆಮ್ ವೆರಿ ಗ್ಲ್ಯಾಡ್ ಬಾಯ್ಸ್, ನನಗೆ ತುಂಬ ಖುಷಿ ಆಗ್ತಾ ಇದೆ ಮಕ್ಕಳ. ಯು ಹ್ಯಾವ್ ಲರ್ನ್ಡ್ ಆಲ್ ದ ಟ್ರಿಕ್ಸ್ ಆಫ್ ಆರ್ಚರಿ. ನೀವು ಆರ್ಚರಿನಲ್ಲಿ ಎಲ್ಲ ಟ್ರಿಕ್ಸು ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಪ್ರಾಕ್ಟೀಸ್ ದೆಮ್ ವೆಲ್. ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಈಗ ಟೀಚರ್ ನಿಮ್ಗೇನಾದರೂ ಹೇಳಿದ್ರೆ ಮಕ್ಕಳ ಅದನ್ನು ಓದ್ರಿ ಮತ್ತೆ ಅಂತ ಹೇಳ್ತಾರಾ, ಇಲ್ಲ ಸಾಕು ನಾನು ಹೇಳ್ಕೊಟ್ಟಿದ್ದಿಷ್ಟೇ ಅಂತ ಹೇಳ್ತಾರಾ? ಏನು ಹೇಳ್ತಾರೆ? ಎಸ್, ಕಲಿಬೇಕು ಚೆನ್ನಾಗಿ ಅಂದರೆ ಏನು ಮಾಡಬೇಕು ನಾವು? ಪ್ರಾಕ್ಟೀಸ್ ಮಾಡಬೇಕು. ವೆರಿ ಗುಡ್. ಇಲ್ಲಿ ದ್ರೋಣಾಚಾರ್ಯ ಕೂಡ ಹಾಗೆ ಹೇಳ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಆಗ ಅರ್ಜುನ ಹೇಳ್ತಾನೆ, ಬಟ್ ವಿ ನೋ ಓನ್ಲಿ ಟು ಏಮ್ ಅಟ್ ಆ್ಯನ್ ಆಬ್ಜೆಕ್ಟ್ ಸೀನ್ ಅಟ್ ಎ ಡಿಸ್ಟೆನ್ಸ್. ಅರ್ಜುನ ಅಂತಂದರೆ ದ್ರೋಣಾಚಾರ್ಯರಿಗೆ ತುಂಬ ಪ್ರಿಯ ಶಿಷ್ಯ. ತುಂಬ ಚೆನ್ನಾಗಿ ಅವನು ಆರ್ಚರಿನ ಕಲ್ತಿದ್ದ, ಬಿಲ್ವಿದ್ಯನ. ಅವನು ಕೇಳ್ತಾನೆ, ಅವನಿಗೇನು ಅಂದರೆ ತುಂಬ ಆಸೆ, ಇನ್ನೂ ಕಲಿಬೇಕು ಅಂತ. ಅವನೇನು ಹೇಳ್ತಾನೆ, ನಮಗೆ ದೂರದಲ್ಲಿರೋಂಥದ್ದನ್ನು ನೋಡಿ ಗುರಿ ಇಟ್ಟು ಬಾಣ ಹೊಡೆಯೋದಂತ ಚೆನ್ನಾಗಿ ಗೊತ್ತು. ಯು ಹ್ಯಾವ್ ನಾಟ್ ಯೆಟ್ ಟಾಟ್ ಅಸ್ ದ ಆರ್ಟ್ ಆಫ್ ಶೂಟಿಂಗ್ ಅಟ್ ಆನ್ ಅನ್ಸೀನ್ ಆಬ್ಜೆಕ್ಟ್. ಅಂದರೆ ನಮಗೆ ಕಾಣಿಸ್ದೇ ಇರೋಂಥ ವಸ್ತು
ಯಾವ್ದಾದ್ರು ಕಾಣಿಸೋಂಥ ವಸ್ತುಗೆ ನಾವು ಗುರಿ ಇಟ್ಟು ಹೊಡಿತಾ ಇದ್ದೀವಿ, ಓಕೆ. ನಾವು ಕಾಣಿಸ್ದೇ ಇರೋಂಥ ವಸ್ತುನ ಗುರಿ ಇಟ್ಟು ಹೊಡೆಯೋದು ಹೇಗೆ, ಅದನ್ನು ನೀವು ಹೇಳ್ಕೊಡ್ಲಿಲ್ವಲ್ಲ ಅಂತ. ಆಗ ದ್ರೋಣ ಹೇಳ್ತಾರೆ, ಎಸ್, ಶಬ್ದವೇದಿ. ಹೌದು, ಶಬ್ದವೇದಿ ಅನ್ನೋಂಥ ವಿದ್ಯೆನ ನಾನಿನ್ನು ಹೇಳ್ಕೊಟ್ಟಿಲ್ಲ, ಹೇಳ್ಕೊಡ್ತೀನಿ. ಇಟ್ ಈಸ್ ದ ಮೋಸ್ಟ್ ಸ್ಕಿಲ್ಫುಲ್ ಟ್ರಿಕ್ ಇನ್ ಆರ್ಚರಿ. ಅಂದರೆ ಅದು ಬಿಲ್ ವಿದ್ಯೆನಲ್ಲಿ ತುಂಬ ಉಪಯೋಗ ಬರುವಂತಹ ಒಂದು ವಿದ್ಯೆ. ಏನು ಒಂದು ಶಬ್ದವೇದಿ ಅಂತಂದರೆ, ಶಬ್ದ ಬರೋ ಕಡೆಗೆ ನಾವು ನೋಡಿ ಬಾಣ ಹೊಡೆಯೋದು. ಅಂದರೆ ಅದು ಕಾಣೋದಿಲ್ಲ ನಮಗೆ, ಎಷ್ಟು ದೂರ ಆದರೂ ಆಗಿರ್ಬೋದು, ಕಾಣೋದಿಲ್ಲ. ಆ ಶಬ್ದ ಕೇಳಿ ಆ ಕಡೆಗೆ ಗುರಿ ಇಟ್ಟು ಬಿಲ್ ವಿದ್ಯೆನ ಮಾಡೋವಂಥದ್ದು. ಏಮಿಂಗ್ ಅಟ್ ಆ್ಯನ್ ಆಬ್ಜೆಕ್ಟ್ ಮಿಯರ್ಲಿ ಬೈ ದ ಸೌಂಡ್. ಬರೀ ಶಬ್ದವನ್ನು ಕೇಳಿಸ್ಕೊಂಡು ನಾವು ಆ ಕಡೆಗೆ ಗುರಿ ಇಟ್ಕೊಂಡು ಬಿಲ್ಲನ್ನು ಬಿಡೋವಂಥದ್ದು. ಯು ಶಲ್ ಲರ್ನ್ ಇಟ್ ಬೈ ಆ್ಯಂಡ್ ಬೈ. ಅಂದರೆ ನೀವು ನಿಧಾನಕ್ಕೆ ಕಲಿತೀರ, ಅದನ್ನು ಹೇಳ್ಕೊಡ್ತೀನಿ ನಾನು ಮತ್ತೆ ಮತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ, ಬಟ್ ಹೂ ಕಮ್ಸ್ ಹಿಯರ್ ಅಂದರೆ ಯಾರೋ ಬಂದ್ರಲ್ಲಿ ಅಂತ ಹೇಳ್ತಾರೆ. ಅ ಬಾಯ್ ಎಂಟರ್ಸ್ ಆ್ಯಂಡ್ ಬೋಸ್ ಟು ದ್ರೋಣ. ಅಂದರೆ ಇಲ್ಲಿ ಒಬ್ಬ ಹುಡುಗ ಬರ್ತಾನೆ, ಬೋಸ್ ಟು ದ್ರೋಣ. ಏನು ಬೋಸ್ ಅಂದರೆ ಬೌ ಅಂದರೆ ಪ್ರಣಾಮ ಮಾಡೋದು, ಬಗ್ಗೆ ನಮಸ್ಕಾರ ಮಾಡೋದು. ದ ಬಾಯ್, ಗ್ರೇಟ್ ಆಚಾರ್ಯ ಏಕಲವ್ಯ, ದ ಸನ್ ಆಫ್ ಹಿರಣ್ಯಧನುಷ್. ಆ ಹುಡುಗ ಹೇಳ್ತಾನೆ, ಗ್ರೇಟ್ ಆಚಾರ್ಯ, ನಾನು ಯಾರು ಅಂದರೆ ನನ್ನ ಹೆಸರು ಏಕಲವ್ಯ, ನಾನು ಸನ್ ಆಫ್ ಹಿರಣ್ಯಧನುಷ್, ನಾನು ಹಿರಣ್ಯಧನುಷಿನ ಮಗ ಅಂತ ಹೇಳ್ತಾನೆ. ಪ್ರಾಸ್ಟ್ರೇಟ್ಸ್ ಬಿಫೋರ್ ಯು. ಏನು ಪ್ರಾಸ್ಟ್ರೇಟ್ಸ್ ಅಂದರೆ ನಾನು ಆಗಲೇ ಅರ್ಥ ಹೇಳಿದೆ, ಏನಂಗಂದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಅವ್ರ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾನೆ. ದ್ರೋಣ ಹೇಳ್ತಾನೆ ಅವಾಗ, ಲಾಂಗ್ ಲೀವ್ ಬಾಯ್. ದೊಡ್ಡವ್ರ ಕಾಲಿಗೆ ನಾವು ನಮಸ್ಕಾರ ಮಾಡಿದಾಗ ಏನಂತ ಹೇಳ್ತಾರೆ ಅವರು, ಒಳ್ಳೇದಾಗಲಿ ನಿನಗೆ, ತುಂಬ ವರ್ಷ ಬಾಳು ಅಂತ ಹೇಳ್ತಾರಲ್ವಾ. ಹಿರಣ್ಯಧನುಷ್ ಅಂತ ಹೆಸರು ಕೇಳಿಸ್ಕೊಂಡಿದ್ದ ತಕ್ಷಣ ದ್ರೋಣ ಹೇಳ್ತಾರೆ, ಹಿರಣ್ಯಧನುಷನ ಮಗನ ನೀನು. ಈಸ್ ಈ ನಾಟ್ ದ ಹಂಟರ್ ಚೀಫ್ ಆಫ್ ದ ಸದರ್ನ್ ಫಾರೆಸ್ಟ್. ಆ ಸದರ್ನ್ ಫಾರೆಸ್ಟಲ್ಲಿ ಹಂಟರ್, ಬೇಟೆಗಾರರಿದ್ದಾರಲ್ಲ, ಅವ್ರಿಗೆಲ್ಲರಿಗೂ ಚೀಫ್ ಅವನೇ ಅಲ್ವಾ ಅಂತ ಕೇಳ್ತಾರೆ. ಏಕಲವ್ಯ ಹೇಳ್ತಾನೆ, ಎಸ್ ಆಚಾರ್ಯ, ಬಟ್ ಹೀ ಈಸ್ ನೋ ಮೋರ್. ಏಕಲವ್ಯ ಹೇಳ್ತಾನೆ, ಹೌದು ನೀವು ಹೇಳಿದ್ದು ಸರಿ, ಹಿರಣ್ಯಧನುಷ್ ಅಂದರೆ ಯಾರು ಅಂತ ನೀವು ಹೇಳಿದ್ದು ಸರಿ, ಬಟ್ ಹೀ ಈಸ್ ನೋ ಮೋರ್, ಆದರೆ ಈಗ ಅವರು ಇಲ್ಲ ಅಂತ ಹೇಳ್ತಾನೆ. ದ್ರೋಣ ಹೇಳ್ತಾನೆ, ಓ ವಾಟ್ ಅ ಪಿಟಿ. ಓ ಹೌದಾ, ನಂಗೆ ಗೊತ್ತಾಗಲಿಲ್ಲ, ತುಂಬ ದುಃಖ ಆಯಿತು ಅಂತ ಹೇಳ್ತಾನೆ. ಹೀ ವಾಸ್ ಅ ಬೋಲ್ಡ್ ಹಂಟರ್. ಅಂದರೆ ಏನರ್ಥ ಬೋಲ್ಡ್ ಹಂಟರ್ ಅಂದ್ರೇನು, ಧೈರ್ಯವಾಗಿ ಬೇಟೆಯನ್ನು ಆಡ್ತಿದ್ದಂಥ ಒಬ್ಬ ಬೇಟೆಗಾರ ಅವನು. ಇಂಡೀಡ್ ಯು ಲುಕ್ ಈಕ್ವಲಿ ಬೋಲ್ಡ್. ನೀನು ಕೂಡ ಅವ್ರ ಥರನೇ ತುಂಬ ಬೋಲ್ಡಾಗಿ ಕಾಣಿಸ್ತಿದ್ಯಾ, ಒಳ್ಳೆ ಬೇಟೆಗಾರನ ಥರ ಕಾಣಿಸ್ತಿದ್ಯಾ. ವಾಟ್ ಬ್ರಿಂಗ್ಸ್ ಯು ಹಿಯರ್ ಮೈ ಬಾಯ್. ನೀನು ಇಲ್ಲಿಗೆ ಬರೋಂಥದ್ದು ಕಾರಣ ಏನು ಮಗನೇ ಅಂತ ದ್ರೋಣಾಚಾರ್ಯ ಕೇಳ್ತಾರೆ. ಆಗ ಏಕಲವ್ಯ ಹೇಳ್ತಾನೆ, ವುಲ್ಫ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಇನ್ ಮೈ ಫಾರೆಸ್ಟ್. ವುಲ್ಫ್ಸ್ ಅಂದರೆ ಏನು, ಎಸ್ ತೋಳ. ವುಲ್ಫ್ಸ್ ಅಂದ್ರೇನು, ತೋಳಗಳು. ಇನ್ಕ್ರೀಸ್ ಆಗಿದೆ ಇನ್ ಮೈ ಫಾರೆಸ್ಟ್, ನನ್ನ ಅರಣ್ಯದಲ್ಲಿ ತೋಳಗಳು ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ದ ಫಾನ್ಸ್ ಹ್ಯಾವ್ ನೋ ಸೇಫ್ಟಿ. ವಾಟ್ ಯು ಮೀನ್ ಬೈ ಫಾನ್ಸ್ ಚಿಲ್ಡ್ರನ್? ಎಸ್, ಯು ಲರ್ನ್ ದ ಮೀನಿಂಗ್ ಆಫ್ ಫಾನ್ಸ್. ವಾಟ್ ಈಸ್ ದಿಸ್? ಎಸ್, ಯಂಗ್ ಡೀರ್, ಜಿಂಕೆಗಳು, ಜಿಂಕೆ ಮರಿಗಳು. ಅದಕ್ಕೆ ಏನೂ ಒಂದು ಸೇಫ್ಟಿನೇ ಇಲ್ಲ, ತೋಳಗಳು ತಿಂದಾಕ್ಬಿಡುತ್ತೆ ಅಂತ ಇದಕ್ಕೆ ಫಾನ್ಸ್ಗೆ ಭಯ ಆಗಿದೆ. ಐ ಕೆನಾಟ್ ಬೇರ್ ಟು ಸಿ ದ ಪುವರ್ ಆನಿಮಲ್ಸ್ ಟ್ರಬಲ್ಡ್ ಬೈ ದ ಗ್ರೀಡಿ ವುಲ್ಫ್ಸ್. ಈ ತೋಳಗಳು ಫಾನ್ಸ್ನ ಅಟ್ಯಾಕ್ ಮಾಡೋದನ್ನು ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಐ ಮಸ್ಟ್ ಲರ್ನ್ ಆರ್ಚರಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಫಾನ್ಸ್. ಅದಕ್ಕೋಸ್ಕರ ನಾನು ಈ ಫಾನ್ಸ್ನ ರಕ್ಷಣೆ ಮಾಡಬೇಕು. ಐ ವಾಂಟ್ ಟು ಪ್ರೊಟೆಕ್ಟ್ ಅಂದ್ರೇನು, ಕಾಪಾಡಬೇಕು ನಾನು ಅದನ್ನು ಅಂತ ಹೇಳಿದ್ರು. ಇನ್ ದ ಸರೌಂಡಿಂಗ್ಸ್, ನನ್ನ ಸುತ್ತಮುತ್ತ ಇರೋದಕ್ಕೆ ಕಾಪಾಡಬೇಕು. ಸೊ ಐ ಹ್ಯಾವ್ ಕಮ್ ಟು ಯು ಗ್ರೇಟ್ ಆಚಾರ್ಯ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಆಚಾರ್ಯ. ಪ್ಲೀಸ್ ಟೇಕ್ ಮೀ ಆ್ಯಸ್ ಒನ್ ಆಫ್ ಯುವರ್ ಪ್ಯೂಪಿಲ್. ಅಂದರೆ ನನ್ನನ್ನು ಕೂಡ ನಿಮ್ಮ ಶಿಷ್ಯನನ್ನಾಗಿ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದ್ರೋಣನಿಗೆ ಖುಷಿಯಾಗುತ್ತೆ. ಯುವರ್ ಥಾಟ್ ಈಸ್ ಇಂಡೀಡ್ ನೋಬಲ್. ನೀನು ಎಷ್ಟು ಒಳ್ಳೆ ಯೋಚನೆ ಮಾಡ್ತಿದ್ಯಾ. ಅಂದರೆ ಸಾಮಾನ್ಯವಾಗಿ ಬಿಲ್ವಿದ್ಯೆ ಕಲಿಯೋರು ಪ್ರಾಣಿಗಳನ್ನು ಸಾಯಿಸೋದಕ್ಕೋಸ್ಕರ ಬಿಲ್ವಿದ್ಯೆ ಕಲಿತಾರೆ. ಆದರೆ ಇಲ್ಲಿ ಏಕಲವ್ಯ ಏನು ಕಲಿತಾ ಇದ್ದಾನೆ? ಹೌದು, ಜಿಂಕೆ ಮರಿಗಳನ್ನು ಕಾಪಾಡೋಕ್ಕೋಸ್ಕರ ಅಲ್ವಾ. ಅದಕ್ಕೋಸ್ಕರ ದ್ರೋಣನಿಗೆ ತುಂಬ ಖುಷಿಯಾಗುತ್ತೆ. ನಿನ್ನ ಆಲೋಚನೆ ಎಷ್ಟು ಒಳ್ಳೆಯದಲ್ವಾ. ಯುವರ್ ಥಾಟ್ ಈಸ್ ಇಂಡೀಡ್ ನೋಬಲ್.
ಅರ್ಜುನ ಹೇಳ್ತಾನೆ, ನೋಬಲ್ ಇಂಡೀಡ್, ಹೌದು ಅವನು ಒಳ್ಳೆ ಯೋಚನೆ, ಬಟ್ ಆಚಾರ್ಯ ಹೀ ಈಸ್ ನಾಟ್ ಅ ಪ್ರಿನ್ಸ್, ಆದರೆ ಅವನು ರಾಜ್ಕುಮಾರ ಅಲ್ಲ. ಹೌ ಕ್ಯಾನ್ ಯು ಹ್ಯಾವ್ ಹಿಮ್ ಆ್ಯಸ್ ಯುವರ್ ಪ್ಯೂಪಿಲ್, ನೀವು ಅವನನ್ನು ಹೇಗೆ ನಿಮ್ಮ ಸ್ಟೂಡೆಂಟಾಗಿ ಮಾಡ್ಕೊಳ್ತೀರಾ ಅಂತ ಕೇಳ್ದ. ಯಾರು ಕೇಳಿದ್ದು? ಎಸ್, ಅರ್ಜುನ ಕೇಳ್ದ. ದ್ರೋಣ ಹೇಳಿದ್ರು, ದಟ್ ಈಸ್ ಟ್ರೂ, ಓ ಹೌದಲ್ವಾ, ಬಟ್ ಐ ಆಮ್ ಶ್ಯೂರ್ ಹಿ ವಿಲ್ ಪ್ರೂವ್ ವರ್ದಿ ಪ್ಯೂಪಿಲ್, ಆದರೆ ಅವನನ್ನು ಶಿಷ್ಯನನ್ನಾಗಿ ತಗೊಂಡ್ರೆ ಅವನು ಅದನ್ನು ನಾನು ಮಾಡಿದ ಕೆಲಸ ಒಳ್ಳೆಯದಾಯಿತು ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ದ. ಏಕಲವ್ಯ ಹೇಳ್ದ, ಆಚಾರ್ಯ ಟೀಚ್ ಮೀ ಆರ್ಚರಿ ಜಸ್ಟ್ ಎನಫ್ ಟು ಸೇವ್ ಮೈ ಡಿಯರ್ ಫಾನ್ಸ್, ನನಗೆ ನೀವು ಸ್ವಲ್ಪ ಮಾತ್ರ ಆರ್ಚರಿ ಹೇಳ್ಕೊಡಿ ಸಾಕು, ನನಗೆ ನನ್ನ ಜಿಂಕೆ ಮರಿಗಳನ್ನು ಕಾಪಾಡೋಷ್ಟು ಸ್ವಲ್ಪ ಆರ್ಚರಿ ಹೇಳ್ಕೊಡಿ ಸಾಕು, ನನಗೆ ಜಾಸ್ತಿ ಏನು ಬೇಡ ಅಂತ ಹೇಳ್ತಾನೆ. ಟೇಕ್ ಪಿಟಿ ಆನ್ ದ ಪುವರ್ ಆನಿಮಲ್ಸ್, ಪಾಪ ಆ ಪ್ರಾಣಿಗಳ ಮೇಲೆ ದಯೆ ತೋರಿಸ್ರಿ ಅಂತ ಹೇಳ್ದ. ಆಗ ದ್ರೋಣ ಹೇಳ್ತಾನೆ, ಮೈ ವೌ, ವಾಟ್ ಯು ಮೀನ್ ಬೈ ವೌ? ಎಸ್, ಭಾಷೆ, ಪ್ರಾಮಿಸ್ ಅಂದರೆ ಇಲ್ಲಿ ದ್ರೋಣಾಚಾರ್ಯರು ಭಾಷೆ ಕೊಟ್ಟಿರ್ತಾರೆ. ನಾನು ಬರೀ ರಾಜಕುಮಾರರಿಗೆ ಮತ್ತು ಬ್ರಾಹ್ಮಣರಿಗೆ ಮಾತ್ರ ನಾನು ಬಿಲ್ವಿದ್ಯೆನ ಹೇಳ್ಕೊಡ್ತೀನಿ ಅಂತ ಭಾಷೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಮೈ ವೌ ಬೈಂಡ್ಸ್ ಮೀ ಮೈ ಬಾಯ್, ನಾನು ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದು, ನೀನು ರಾಜ್ಕುಮಾರನೂ ಅಲ್ಲ ಬ್ರಾಹ್ಮಣನೂ ಅಲ್ಲ ಅಂತ ಹೇಳ್ತಾರೆ. ಆಗ ಏಕಲವ್ಯ ಹೇಳ್ತಾನೆ, ಗ್ರೇಟ್ ಆಚಾರ್ಯ ಕೀಪ್ ಯುವರ್ ವೌ. ಆಗ ಏಕಲವ್ಯ ಹೇಳ್ತಾನೆ, ಓಕೆ, ನೀವು ಹೇಳ್ತಾ ಇರೋದು ಸರಿ, ನಿಮ್ಮ ಭಾಷೆಯನ್ನು ನೀವು ಉಳಿಸ್ಕೊಳ್ರಿ. ಯುವರ್ ಬ್ಲೆಸ್ಸಿಂಗ್ ಶಲ್ ಬಿ ಮೈ ಗೈಡ್, ನಿಮ್ಮ ಆಶೀರ್ವಾದ ನನ್ನ ಜೊತೆಗೆ ಯಾವತ್ತೂ ಇರುತ್ತೆ, ನಾನು ನಿಮ್ಮನ್ನು ಗುರುವಾಗಿ ಮನಸ್ಸಲ್ಲೇ ಇಟ್ಕೊಂಡು ನಾನು ಬಿಲ್ವಿದ್ಯೆನ ಪ್ರಾಕ್ಟೀಸ್ ಮಾಡ್ತೀನಿ. ನೀವು ನನ್ನ ಶಿಷ್ಯನನ್ನಾಗಿ ತೊಗೊಳ್ಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾನು ನಿಮ್ಮನ್ನು ಗುರುವಾಗಿ ನಾನು ಇದು ಮಾಡಿಕೊಂಡು ನಾನು ಕಲಿತೀನಿ, ಬಿಲ್ವಿದ್ಯೆನ ಕಲಿತೀನಿ ಅಂತ ಹೇಳಿ ಹಿ ಪ್ರಾಸ್ಟ್ರೇಟ್ಸ್ ಆ್ಯಂಡ್ ಗೋಸ್ ಔಟ್, ಅವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವನು ಹೋಗ್ತಾನೆ. ಚಿಲ್ಡ್ರನ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ? ಎಸ್, ಡಿಡ್ ಯು ಲೈಕ್ ಇಟ್? ಓಕೆ, ನೌ ಐ ವಿಲ್ ಆಸ್ಕ್ ಯು ಫ್ಯೂ ಕ್ವೆಶನ್ಸ್. ಯು ಹ್ಯಾವ್ ಟು ಆನ್ಸರ್ ಮೀ. ಯು ಶುಡ್ ಥಿಂಕ್, you should search from your textbook and you have to answer me. Shall we start? Okay, here we go. Who was Ekalavya? Who was Ekalavya? Yes, very good. He was the son of Hiranyadanush. Who was Ekalavya? He was the son of Hiranyadanush. You should copy it in your book, children. While telling, you have to copy it. Where did he go to learn archery? ಅವರು ಏಕಲವ್ಯ ಆರ್ಚರಿ ಕಲಿಯೋದಕ್ಕೆ ಎಲ್ಲಿ ಹೋದ ಅವನು? ಎಸ್, ವೆರಿ ಗುಡ್. ಹಿ ವೆಂಟ್ ಟು ದ್ರೋಣಾಚಾರ್ಯಸ್ ಆಶ್ರಮ್ ಟು ಲರ್ನ್ ಆರ್ಚರಿ. ದ್ರೋಣಾಚಾರ್ಯರ ಆಶ್ರಮಕ್ಕೆ ಹೋದ ಅವನು ಆರ್ಚರಿನ ಕಲಿಯೋದಕ್ಕೆ. ಆರ್ ಯು ರೈಟಿಂಗ್? ಕಾಪಿ ಇಟ್, ಚಿಲ್ಡ್ರನ್. ಓಕೆ, ಹಿಯರ್ ಕಮ್ಸ್ ದ ಥರ್ಡ್ ಕ್ವೆಶನ್. ವೈ ಡಿಡ್ ಹಿ ವಾಂಟ್ ಟು ಲರ್ನ್ ಆರ್ಚರಿ? ಯಾಕೆ ಅವನು ಆರ್ಚರಿನ ಕಲಿಬೇಕು ಅಂತಿದ್ದ? ಎಸ್, ಹಿ ವಾಂಟೆಡ್ ಟು ಲರ್ನ್ ಆರ್ಚರಿ ಟು ಪ್ರೊಟೆಕ್ಟ್ ಫಾನ್ಸ್ ಫ್ರಮ್ ದ wolves. ಡಿಡ್ ಯು ಕಾಪಿ ದ ಆನ್ಸರ್, ಚಿಲ್ಡ್ರನ್? Children, see, here you have this exercise in page number 44. Open page number 44, children. Yes, here they are given, fill in the blanks with suitable noun forms. What do you mean by noun, children? What do you mean by noun? Yes, it's the name of a person, place, animal, things, isn't it? Here they are given in the bracket, they are given verbs. What they are given? Verbs. What do you mean by verbs, children? Yes, it's action words. Very good. Now they are given verbs. You have to write the noun form of that verbs. Shall we do? One example they are given. See here. Is there any dash mean in what you are saying? For mean, what is the noun form of mean? Meaning. See here. Is there any meaning in what you are saying? Very good. Children, you have learned noun form of mean is meaning, isn't it? Now you have to write the noun form of this one now, which are the words given in bracket. Okay, shall we do?
children's dash is playing cricket. What is children's dash is playing cricket? Yes, it's choice. What is the noun form of choose? Yes, it's choice. Next one, the dash of Krishna is found in Bhagavad Gita. Noun form of teach? Yes, teachings. Very good. Shall we go to the third one? Are you copying in your textbook, children? Very good. Now we'll go to third one. Don't take hasty dash. Decide. ಡಿಸೈಡ್ ಅಂತ ವರ್ಡ್ ಕೊಟ್ಟಿದ್ದಾರೆ, ಅದು ವರ್ಬ್ ಫಾರ್ಮ್. ವರ್ಬ್ ಅಂದ್ರೇನು? ಆ್ಯಕ್ಷನ್ ವರ್ಡ್. ಅದ್ರದ್ದು ನೌನ್ ಫಾರ್ಮ್ ಏನು? ಎಸ್, ವಾಟ್ ಈಸ್ ದ ನೌನ್ ಫಾರ್ಮ್ ಆಫ್ ದಟ್? ಡಿಸಿಷನ್. ವೆರಿ ಗುಡ್. ನಾವು ಸಿ ಹಿಯರ್ ದ ಫೋರ್ತ್ ಒನ್. ದ ಟೀಚರ್ಸ್ ಡ್ಯಾಶ್ ಇನ್ ಮೈ ಹೋಮ್ವರ್ಕ್ ಹೆಲ್ಪ್ ಮೀ ಟು ಸ್ಕೋರ್ ಬೆಟರ್ ದ್ಯಾನ್ ಪೀಟರ್. ಇಲ್ಲಿ ಪೀಟರ್ಗಿಂತ ಜಾಸ್ತಿ ನಾನು ಮಾರ್ಕ್ಸ್ ತೊಗೊಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ, ಟೀಚರ್ ಮಾಡಿರೋಂಥ ಡ್ಯಾಶ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಏನದು? ಏನು ಮಾಡ್ತಾ ಇದ್ದಾರೆ ಟೀಚರಲ್ಲೀಗ? ಎಸ್, ಕರೆಕ್ಷನ್. ವಾಟ್ ಈಸ್ ದ ಟೀಚರ್ ಡೂಯಿಂಗ್? ಕರೆಕ್ಷನ್. ಎಸ್, ವೆರಿ ಗುಡ್. ವಿಲ್ ಗೋ ಟು ಫಿಫ್ತ್ ಒನ್. ಸಿ ಹಿಯರ್ ಚಿಲ್ಡ್ರನ್, ಆರ್ ಯು ಕಾಪಿಂಗ್? ಎಸ್, ವೆರಿ ಗುಡ್. ಐ ವಿಲ್ ಬಿ ಹ್ಯಾಪಿ ಟು ಹ್ಯಾವ್ ಯು ಆ್ಯಸ್ ಮೈ ಡ್ಯಾಶ್. ನನಗೆ ನೀವು ನನ್ನ ಡ್ಯಾಶ್ ಆಗಿ ಬರೋದು ತುಂಬ ಇಷ್ಟ. ಟೀಚ್ ಅಂತ ಇದೆ. ಟೀಚ್ ಮಾಡೋವಂಥವ್ರು ಯಾರು? ಎಸ್, ಟೀಚರ್. ವೆರಿ ಗುಡ್. ನಾರಾಯಣ್ ವಾಸ್ ಕನ್ಸಿಡರ್ಡ್ ದ ಬೆಸ್ಟ್ ಬಾಯ್ ಫಾರ್ ಹಿಸ್ ಡ್ಯಾಶ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್. ನಾರಾಯಣ್ ಏನು ಬರಿಬೇಕಿಲ್ಲ? ಇಂಟೆಲಿಜೆಂಟ್ಗೆ ನೌನ್ ಫಾರ್ಮ್ ಏನು? ಎಸ್, ಇಟ್ಸ್ ಇಂಟೆಲಿಜೆನ್ಸ್. ವೆರಿ ಗುಡ್. ಡಿಡ್ ಯು ಕಾಪಿ ಇನ್ ದ ಬುಕ್, ಚಿಲ್ಡ್ರನ್? ಹ್ಯಾವ್ ಯು ಕಾಪಿಡ್? Very good. Now shall we move to next exercise, children? Yes. Now tell me, children, what is a sentence? First you tell me that, then we'll go to next exercise. Yes, tell me, what is a sentence? Yes, very good. What is a sentence? Set of words which gives complete meaning. ಏನು ವಾಕ್ಯ ಅಂದ್ರೇನು? ಪದಗಳನ್ನೆಲ್ಲ ಹೇಗಂದರೆ ಹಾಗೆ ಹಾಕ್ಬಿಟ್ರೆ ಅದನ್ನು ಒಂದು ವಾಕ್ಯ ಅಂತ ಹೇಳ್ತೀವಾ? ಇಲ್ಲ, ಅದನ್ನು ಅರೇಂಜ್ ಮಾಡಬೇಕು. ಅದು ಕರೆಕ್ಟಾಗಿರೋಂಥ ಒಂದು ಮೀನಿಂಗ್ನ ಕೊಡಬೇಕು, ಒಂದು ಅರ್ಥವನ್ನು ಕೊಡಬೇಕು. ಆಗಲೇ ಅದನ್ನು ನಾವು ಏನಂತ ಹೇಳ್ತೀವಿ? ವಾಕ್ಯ ಅಂತ ಹೇಳ್ತೀವಿ. ಹೌದಲ್ವಾ? ಕೆಲವು ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ. ಸನ್ ಈಸ್ ಎ ಸ್ಟಾರ್. ನೆಕ್ಸ್ಟ್ ಒನ್, ವಾಟ್ ಆರ್ ಯು ಡೂಯಿಂಗ್? ಇದು ಕೂಡ ಒಂದು ವಾಕ್ಯ. ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇದು ಕೂಡ ಒಂದು ವಾಕ್ಯ. ಹೌದಲ್ವಾ? ಇದು ಸರಿಯಾಗಿ ಜೋಡಿಸಿದೆ. ಈಗ ಸುಮ್ಮನೆ ನಾವು ಬರೀ ಗಿವ್ ಅಂದ್ಬಿಟ್ರೆ ಅದನ್ನು ವಾಕ್ಯ ಅಂತ ಹೇಳ್ತೀವಾ? ಇಲ್ಲ. ಗಿವ್ ವಾಟರ್ ಅಂತಂದರೆ ಒಂದು ವಾಕ್ಯ ಆಗುತ್ತಾ? ಗಿವ್ ವಾಟರ್ ಅಂತಂದರೆ ಯಾರಿಗೆ, ಯಾರು ಎಲ್ಲ ಬರುತ್ತೆ. ಹೌದಲ್ವಾ? ಕಂಪ್ಲೀಟ್ ಮೀನಿಂಗ್. ಸನ್ ಅಂತ ಹೇಳಿದ್ರೆ ಒಂದು ವಾಕ್ಯ ಆಗುತ್ತಾ? ಇಲ್ಲ. ಬರೀ ಸ್ಟಾರ್ ಅಂದರೆ ವಾಕ್ಯ ಆಗುತ್ತಾ? ಇಲ್ಲ. ಅದು ಸ್ಟಾರ್ ಅನ್ನೋದು ಒಂದು ಪದ ಅಷ್ಟೇ. ವಾಕ್ಯ ಮಾಡಿರಿ ಅಂತಂದಾಗ ಸನ್ ಈಸ್ ಎ ಸ್ಟಾರ್ ಅಂತ ಸೇರಿಸಿದಾಗ ಬರೀ ಸನ್ ಸ್ಟಾರ್ ಅಂತಂದ್ರೂ ವಾಕ್ಯ ಆಗಲ್ಲ. ಹೌದಲ್ವಾ? ಸನ್ ಈಸ್ ಎ ಸ್ಟಾರ್. ವಾಟ್ ಆರ್ ಯು ಡೂಯಿಂಗ್? ಹೌದಲ್ವ? ಏನು ಮಾಡ್ತಿದ್ಯಾ? ನೀನು ಏನು ಮಾಡ್ತಿದ್ಯಾ? ಅದು ಕೊಡೋ ಒಂದು ವಾಕ್ಯ. ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ನನಗೊಂದು ಗ್ಲಾಸ್ ಆಫ್ ವಾಟರ್ನ ಕೊಡು. ಹೌದಲ್ವಾ ಮಕ್ಕಳ? ಪದಗಳನ್ನು ಸರಿಯಾಗಿ ಜೋಡಿಸಿದಾಗ ಮಾತ್ರ ಅದು ವಾಕ್ಯ ಆಗುತ್ತೆ. ಮಕ್ಕಳ, ನಿಮಗೆ ಅದು ವಾಕ್ಯದಲ್ಲಿ ಎಷ್ಟು ವಿಧಗಳಿದೆ ಅಂತ ಗೊತ್ತಾ? ಡು ಯು ನೋ ಹೌ ಮೆನಿ ಟೈಪ್ಸ್ ಆಫ್ ಸೆಂಟೆನ್ಸಸ್ ಆರ್ ದೇರ್? ಓಕೆ, now I have written, see, yes, there are 4 types of sentences. Yes, very good. How many types of sentences are there? Very good. 4 types of sentences. Now today we are going to learn one by one. Okay, see, first one is assertive or declarative sentence. First type is assertive or declarative. ಮೊದಲನೇ ವಾಕ್ಯದ ವಿಧ ಯಾವುದು ಅಂತಂದರೆ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್. ಏನು ಹೇಳುತ್ತೆ ಅದು? ವಿಚ್ ಸ್ಟೇಟ್ಸ್ ಎ ಫ್ಯಾಕ್ಟ್ ಆ್ಯಂಡ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್. ಫ್ಯಾಕ್ಟ್ ಅಂದ್ರೇನು? ಫ್ಯಾಕ್ಟ್ ಅಂದ್ರೇನು ಮಕ್ಕಳ? ಎಸ್, ಸತ್ಯ ಸಂಗತಿ. ಅಂದರೆ ನಿಜವಾಗಿ ಎಲ್ಲರೂ ಒಪ್ಕೊಂಡಿರೋಂಥದ್ದನ್ನು ನಾವು ಫ್ಯಾಕ್ಟ್ ಅಂತ ಕರಿತೀವಿ. ಕೆಲವೊಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ಶುಗರ್ ಈಸ್ ಬ್ಯಾಡ್ ಫಾರ್ ಯುವರ್ ಟೀತ್. ಅದು ದೊಡ್ಡವ್ರಿಗಾದರೂ ಆಗ್ಬೋದು, ಚಿಕ್ಕವ್ರಿಗಾದರೂ ಆಗ್ಬೋದು, ಯಾರಿಗೆ ಬೇಕಾದರೂ ಆಗ್ಬೋದು.
ಇದು ಸತ್ಯವಾಗಿರೋಂಥದ್ದು, ಹೌದಲ್ಲ, ಎಲ್ಲರೂ ಒಪ್ಕೊಂಡಿರೋಂಥದ್ದು. ಸೊ ಅದಕ್ಕೋಸ್ಕರ ಇದನ್ನು ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ವಾಕ್ಯ ಮುಗಿದ ಮೇಲೆ ಕೊನೆಯಲ್ಲಿ ಏನಿದೆ ಮಕ್ಕಳ ಇಲ್ಲಿ? ಎಸ್, ಫುಲ್ ಸ್ಟಾಪ್. ಯಾವಾಗಲೂ ಇಲ್ಲಿ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸಲ್ಲಿ ವಾಕ್ಯ ಮುಗಿದ ಮೇಲೆ ಒಂದು ಫುಲ್ ಸ್ಟಾಪ್ನ ಇಡಬೇಕು. ನೆಕ್ಸ್ಟ್ ನೋಡಿರಿ, ಏಕಲವ್ಯ ವೆಂಟ್ ಟು ದ ಫಾರೆಸ್ಟ್. ಈಗ ನೀವು ಕತೆ ಕೇಳಿದ್ರಲ್ವಾ, ಏಕಲವ್ಯ ಎಲ್ಲೋದ? ಎಸ್, ಏಕಲವ್ಯ ವೆಂಟ್ ಟು ದ ಫಾರೆಸ್ಟ್. ಅದು ಎಲ್ರಿಗೂ ಕೂಡ ಗೊತ್ತಿರೋಂಥದ್ದು. ನಾವು ಸಿ ಹಿಯರ್ ಒನ್ ಮೋರ್ ಟೈಪ್ ಆಫ್ ಸೆಂಟೆನ್ಸ್, ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಅಂದ್ರೇನು? ಓಕೆ, ಆ ಕ್ವೆಶನ್ ವಿಚ್ ಎಂಡ್ಸ್ ವಿತ್ ದ ಕ್ವೆಶನ್ ಮಾರ್ಕ್. ನಾವೇನಾದ್ರು ಪ್ರಶ್ನೆ ಕೇಳ್ತೀವಲ್ವ, ಆ ಪ್ರಶ್ನಾರ್ಥಕ ಇರೋಂತಹ ವಾಕ್ಯಗಳನ್ನು ನಾವು ಇಂಟ್ರಾಗೇಟಿವ್ ಅಂತ ಹೇಳ್ತೀವಿ. ಯಾವ ಥರ ವಾಕ್ಯ ಅದು? ಏನಾದರೂ ಆಗ್ಬೋದು, ನೀವು ಪ್ರಶ್ನೆ ಏನಾದರೂ ಕೇಳ್ತೀರಲ್ವ, ಅದೆಲ್ಲನೂ ಕೂಡ ಇಂಟ್ರಾಗೇಟಿವ್ ಅಂತ ಹೇಳ್ತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಡ್ಯೂ ಯು ನೋ ಹಿಸ್ ಫೋನ್ ನಂಬರ್? ಇನ್ನೊಂದು ಎಕ್ಸಾಂಪಲ್ ನೋಡಿರಿ, ಕ್ಯಾನ್ ಯು ರೈಡ್ ಎ ಮೋಟ್ರ್ ಬೈಕ್? ನಿನಗೆ ಬೈಕ್ ಓಡ್ಸೋಕ್ಕೆ ಬರುತ್ತಾ? ವೆರಿ ಗುಡ್. ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳೋಂಥ ವಾಕ್ಯಗಳಿಗೆ ನಾವೇನಂತೀವಿ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ವೆರಿ ಗುಡ್ ಚಿಲ್ಡ್ರನ್. Now, today you have learnt about Ekalavya, then noun forms, then in 4 types of sentences you learnt 2 kinds of sentences, isn't it? Now children, I am going to give you homework. You have to write the answer and show it to your class teacher, children. Open page number 40, children. No need to write the questions again. Just mark in your textbook. It's in page number 40. Who was Ekalavya? Where did he go to learn archery? Why did he want to learn archery? You have written answer in your notes, isn't it? Yes, you have copied. Now you have to write in your homework and show to your class teacher. Now here is one more exercise, children. Open page number 44. Yes, you have learnt noun forms, isn't it? Now you have to write the noun form of this one. Here they are given, in the bracket they are given verb form. You have to write the noun form of that in the bracket. See, page number 44 and 45. Very good. Now next one, you have learned types of sentences, isn't it? In open page number 46, children. Yes, there you will get this exercise. You have to do it by yourself and show it to your teacher. You have learnt which are the types of sentences you learnt? Yes, assertive or declarative, and one more is interrogative. Very good. Now you have to tell me what type of sentences are these. Can you ride a motorbike? You have learnt this one. Here it is asking question. So what type of is this? Yes, interrogative. Open page number 46. Here also you have plenty of fill in the blanks. You have to write it. Okay children, you have to do your homework by yourself, read properly and show it to your teacher. Thank you children. I am Anita Shobini from GMPS Batranpura, South to Bangalore.